ಶಾಸಕರಾದ ST ಸೋಮಶೇಖರ್ ಅವ್ರ ಜೊತೆಲಿದ್ದೀನಿ ಸರ್. ಈಗ ನಿನ್ನೆ ಯತ್ನಾಳ್ರವರಿಗೆ ಉಚ್ಚಾಟನೆ ಆಗಿದೆ. ಅದಾದ ನಂತರ ನೀವು ನಮ್ಮ ಸಂಸ್ಥೆ ಜೊತೆ ಮಾತಾಡ್ತಿದ್ದ ಸಂದರ್ಭದಲ್ಲಿ 2 ರಿಂದ 3 ದಿನಗಳಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನಿರ್ಬೋದು ಸರ್ ಅದು? ಯತ್ನಾಳ್ ಅವರನ್ನ ಮುಂಚೆನೆ ಕಂಟ್ರೋಲ್ ಮಾಡಬೇಕಾಗಿತ್ತು. ಯಡಿಯೂರಪ್ಪನವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಅಸೆಂಬ್ಲಿಲಿ ಯಡಿಯೂರಪ್ಪನವ್ರ ವಿರುದ್ಧನೇ ಅವರು ಮಾತನಾಡ್ತಾ ಇದ್ದರು. ಅದಾದಮೇಲೂ ಸರ್ಕಾರ ಹೋದ್ಮೇಲೂ ಕೂಡ ಅವರು ಏನು ಅಸೆಂಬ್ಲಿಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸತತವಾಗಿ ಯಡಿಯೂರಪ್ಪನ ಫ್ಯಾಮಿಲಿನ ನಿಂದನೆ ಮಾಡ್ತಕ್ಕಂಥ ಕೆಲಸನ ಕೂಡ ಮಾಡ್ತಾ ಇದ್ದರು. ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ, ಶಾಸಕರಿಗೆ ಏನು BJP ಹೈಕಮಾಂಡ್ ವೀಕ್ ಇದೆಯಾ, ಸ್ಟ್ರಾಂಗ್ ಇಲ್ವಾ, ಯಾರು ಏನು ಬೇಕಾದರೂ ಮಾತನಾಡಿಕೊಂಡು ಪಕ್ಷದ ವಿರುದ್ಧ ಹೋಗ್ಬೋದಾ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಒಂದು ಮನೆ ಮಾತಾಗಿತ್ತು. ಈಗ ನಾವು ವೀಕ್ ಇಲ್ಲ, ಹೈಕಮಾಂಡ್ ನಾವು ಸ್ಟ್ರಾಂಗ್ ಇದ್ದೇವೆ ಅಂತಕ್ಕಂಥದ್ದನ್ನು ಅವರಿಗೆ ಹೇಳಿದ್ದಾರೆ. 2-3 ಸಲ ಅವ್ರನ್ನ ಎಲ್ಲ ಕೂಡ ಯಾರು ಅವರ ಕಮಿಟಿಲಿದ್ದರು ಅವರೆಲ್ಲ ಕೂಡ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿ ಏನೋ ಕ್ಷಮೆ ಕೇಳ್ತಾರೆ, ಮತ್ತೊಂದು ಏನೋ ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೂ ಕೂಡ ಬಂತು. ಆದರೆ ಅದರಲ್ಲಿ ನಾವು ಭಾಗಿಯಲ್ಲ. ನಾವು ಯಾವತ್ತೂ ಕೂಡ ಯಾರನ್ನೂ ಕೂಡ ಬೆಂಬಲ ಮಾಡಿರ್ತಕ್ಕಂಥದ್ದು ಏನಿಲ್ಲ. ಯತ್ನಾಳವ್ರಿಗೆ ನಾನು ಕಿವಿಮಾತು ಹೇಳಿದ್ದೆ, ಏನಾದರೂ ಇದ್ದರೆ ರಾಷ್ಟ್ರೀಯ ಅಧ್ಯಕ್ಷರು ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. 4 ಗೋಡೆ ಮಧ್ಯದಲ್ಲಿ ಶಾಸಕಾಂಗ ಸಭೆ ನಡೀತದೆ, BLP ಸಭೆ. ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಏನಿದ್ರು ಅಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ. ಅದು ಅವರು ಯಾರ ಮಾತನ್ನು ಕೇಳ್ತಕ್ಕಂಥದ್ದು ಇರಲಿಲ್ಲ. ಸೆಂಟ್ರಲಲ್ಲಿ ಮೋದಿ ಇದ್ದಾರೆ, ಇಲ್ಲಿ ನಾನು ಕಾಮೆಂಟ್ಸ್ ಮಾಡಿದ್ರು ಅಲ್ಲಿ ನಡೀತದೆ, ಬ್ಯಾಲೆನ್ಸ್ ಮಾಡ್ಬೋದು. ಆಮೇಲೆ ಹಿಂದೂ ಹುಲಿ ಅಂತಕ್ಕಂಥದ್ದು ಹಿಂಗೆಲ್ಲ ಹೇಳ್ಕೊಂಡು ಬ್ಯಾಲೆನ್ಸ್ ಮಾಡಿ ಎಲ್ಲರಿಗೂ ಕೂಡ ಒಂಥರ ಮುಜುಗರ ತರ್ತಕ್ಕಂಥದ್ದು ಮಾಡಿದ್ರು. ಒಂದು ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್, ಈಗ ಯತ್ನಾಳ್ರವರ ಮುಖಾಂತರ ನಿಮಗೆ ಮತ್ತೆ ಹೆಬ್ಬಾರ್ಗೆ ಒಂದು ಸಂದೇಶವನ್ನು ಏನಾದರೂ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಇವತ್ತು ಅವ್ರಿಗಾಗಿರೋದೇ ನಿಮಗೂ ಆಗ್ಬೋದು ಅಂತ. ಅಲ್ಲ, ನಮಗೂ ಏನಾದ್ರು ಆಗ್ತಾರೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ. ನಮ್ದೇನಾರು ಇದ್ರೆ 4 ಗೋಡೆ ಮಧ್ಯ ಮಾತನಾಡ್ತಕ್ಕಂಥದ್ದಕ್ಕೆ ನಾವು ಮಾತನಾಡ್ತೀವಿ. ಬಟ್ ಆ ನಿರ್ಧಾರ ಹೈಕಮಾಂಡ್ನಿಂದ ನಿರ್ಧಾರ ಬಂದರೆ ಸೋಮಶೇಖರ್ ರೆಡಿ ಇದ್ದಾರೆ. ಈಗ ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೊಟ್ಟಿರೋ ಪಾಯಿಂಟ್ಸಲ್ಲಿ ನಾವೇನು ಪಕ್ಷದ ವಿರುದ್ಧ ಅಲ್ಲಿ ಅದಲ್ಲಿ ಎಲ್ಲಲ್ಲಿ ಏನು ಮಾಡಲಿಕ್ಕೆ ನಾವು ಹೋಗಲಿಲ್ಲ. ಬಟ್ ಎಕ್ಸ್ಪೆಲ್ ಮಾಡಿದ್ರೆ ಸರ್, ಎಕ್ಸ್ಪೆಲ್ ಮಾಡಿದ್ರೆ ನೀವು ರೆಡಿ ಮಾಡಿದ್ರು ಸ್ವಾಗತ ಮಾಡ್ತೀವಿ ಅಂತ ಹೇಳಿದೀವಲ್ಲ. ಏನು ಬೇಕಾದರೂ ಮಾಡಲಿ ಅವರು, ಅದಕ್ಕೇನು ನಾವು ಎಲ್ಲದಕ್ಕೂ ರೆಡಿನೇ ಇದ್ದೀವಿ. ಎಕ್ಸ್ಪೆಲ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಯಾವುದೇ ಥರವಾದ ಮಾಹಿತಿ ಕೂಡ ಇಲ್ಲ. ಆ ಥರ ಯತ್ನಾಳು ಮತ್ತು ಆ ಥರ ಗುಂಪುಗಾರಿಕೆ ಮಾಡಿರ್ತಕ್ಕಂಥದ್ದು, ಆ ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು ಪಕ್ಷ ಹೈಕಮಾಂಡ್ ಇವ್ರನ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥ ಯಾವ ನಿದರ್ಶನ ಕೂಡ ಇಲ್ಲ. ಕ್ಷೇತ್ರದ ಸಮಸ್ಯೆ ಬಂದಂಥ ಸಮಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿ ಮಾಡ್ತಕ್ಕಂಥ, ಬೆಂಗಳೂರಿಗೆ ಉಪಮುಖ್ಯಮಂತ್ರಿ ಅವರೇ, BWSSB ಇನ್ಚಾರ್ಜು, ಕಾರ್ಪೊರೇಷನ್ನು, BMRDA, BDA ಈ 4 ಇನ್ಚಾರ್ಜ್ ಅವರೇ ಇರೋದ್ರಿಂದ ಈ 4 ಸಮಸ್ಯೆಗಳನ್ನು ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಅದನ್ನ ಅವಮಾನ ಹಂತದಲ್ಲಿ ನಾವೇನು ಭಾವಿಸೋದಿಲ್ಲ. ಸಾಮಾನ್ಯವಾಗಿ ಈಗ ಶಾಸಕರಾಗಿ ನೀವು ಸಚಿವರನ್ನ ಭೇಟಿ ಆಗೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಒಂದ್ ಕಡೆ ಪ್ರೀತಿ ಇದೆ, ಬಹಿರಂಗವಾಗಿ ಅವರು ತೋರಿಸ್ಕೊಂಡಿದ್ದಾರೆ, ಬಂದ್ಬಿಡ್ರಿ ಅಂತ ನಿಮಗೂ ಹೇಳಿದ್ದಾರೆ. ಸೊ ಒಂದು ಕಾಲ್ನ ಕಾಂಗ್ರೆಸ್ಗೆ ವಾಪಸ್ ಇಟ್ಟಾಯ್ತಾ ಅಂತ? ನಾನು ಮೂಲತಃ ಕಾಂಗ್ರೆಸ್ನವನು. ಅನಿವಾರ್ಯ ಕಾರಣಗಳಿಂದ ನಾವು BJPಗೆ ಹೋಗಿದ್ದು. BJPಲೂ ಕೂಡ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಯಡಿಯೂರಪ್ಪನವರು ಮೈಸೂರು ಉಸ್ತುವಾರಿಯಾಗಿ ಕೊಟ್ಟಂಥ ನಿದರ್ಶನ. 3 ವರ್ಷದಲ್ಲಿ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಕಾರ್ಯಕರ್ತರಲ್ಲಿ, ಸಂಘ ಪರಿವಾರದವರಲ್ಲಿ, BJPಯವರಾಗಲಿ ಯಾವತ್ತೂ ಕೂಡ ಮಾಡಲಿಲ್ಲ. 3 ವರ್ಷ ಮಾಡದೇ ಇರತಕ್ಕಂಥದ್ದು ಈಗ ಯಾಕೆ ಸೋಮಶೇಖರ್ ಬದಲಾವಣೆ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದಕ್ಕೆ ಯಾರೂ ಮುಂಚೂಣಿಯಲ್ಲಿ ಆಗಲಿಲ್ಲ. ಜೊತೆಲಿರೋರು ಹೇಳ್ಕೊಳ್ಳಿ, ಅದು ಬೇರೆನೆ. 3 ವರ್ಷ ಪ್ರಾಮಾಣಿಕವಾಗಿ ದುಡ್ದಿಲ್ವಾ? ಸಾಮಾನ್ಯವಾಗಿ BLP ಸಭೆಯಲ್ಲಿ ಎಲ್ಲ ಮಂತ್ರಿಗಳ ಮೇಲೂ ಕಾಮೆಂಟ್ಸ್ ಆಗ್ತಾ ಇತ್ತು. ಬಟ್ ನಮ್ಮ ವಿಷಯದಲ್ಲಿ, ಸಹಕಾರ ಸಚಿವರ ವಿಷಯದಲ್ಲಿ ಯಾವುದೂ ಕೂಡ ಸಂಘ ಪರಿವಾರದವರಲ್ಲಿ, ಪಕ್ಷದಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ನನ್ನ ಮೇಲೆ ಬರಲಿಲ್ಲ. ಆ ಥರ ಇದ್ದಂಥವ್ರು ಸಡನ್ನಾಗಿ ಯಾಕೆ ಚೇಂಜ್ ಆದರು? ಏನು ಅವ್ರಿಗೆ ತೊಂದರೆ ಆಗಿದೆ, ಏನು ಅವಮಾನ ಆಗಿದೆ
ಅಂತ ಕೇಳ್ತಕ್ಕಂಥ ಸೌಜನ್ಯನೂ ಕೂಡ ಇಲ್ಲ ಅಂತಂದಾದ್ಮೇಲೆ ಬೇಸರ ಇದೆ ನಿಮಗೆ? 100% ಬೇಸರ ಇದೆ, 100% ಬೇಸರ. ನಿನ್ನೆ ನಮ್ಮ ಚಾನೆಲ್ ಜೊತೆ ಮಾತಾಡ್ತಿದ್ದಾಗ ಒಂದು ಮಾತು ಹೇಳಿದ್ರಿ, ಯತ್ನಾಳ್ರು ವಿರೋಧಿ ಬಣದ ಅಧ್ಯಕ್ಷರು ಅಂತ. ಆ ಅಧ್ಯಕ್ಷರು ಅವರಾದ್ರೆ, ಲೀಡರ್ ಅವರಾದ್ರೆ, ಅವ್ರ ಜೊತೆಲಿ ಯಾರೆಲ್ಲ ಇದ್ದಾರೆ ಸರ್? ಈಗ ಅಸೆಂಬ್ಲಿಲಿ ಚರ್ಚೆ ನಡೀತಾ ಇತ್ತದು. ಏನು ಚರ್ಚೆ ಅಂತಂದರೆ, ನಾನು ಅವರಿಗೆ ಸಾಮಾನ್ಯವಾಗಿ ಹೇಳಿದ್ದೆ, ನೀವು ಸಸ್ಪೆಂಡ್ ಆಗ್ತೀರಿ, ನನಗೆ ಮಾಹಿತಿ ಇದೆ ಅಂತ. ಸಸ್ಪೆಂಡ್ ಆದರೆ ನಾವೆಲ್ಲ ಸೇರಿಕೊಂಡು, ಕೆಲವರೆಲ್ಲ ಆತ್ಮೀಯರು ಸೇರಿಕೊಂಡು ಸಪ್ರೇಟಿಗೆ ಸೀಟ್ನ ಕೇಳ್ಕೊತೀವಿ. ಆ ರೆಬೆಲ್ ನಾಯಕ ನಾನೇ, ವಿರೋಧ ಪಕ್ಷದ ನಾಯಕ ನಾನೇ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡ್ತಿದ್ರು. ಆದರೆ ನಾನು ಹೆಬ್ಬಾರು ಯಾವ ಕಾರಣಕ್ಕೂ ಇವರ ಇದರಲ್ಲಿ ಸಭೆಗಳಾಗಲಿ, ಇವರ ಇದರಲ್ಲಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ನಾವು ಭಾಗವಹಿಸಲೇ ಇಲ್ಲ. 100% ಇಲ್ಲ, 100% ಇಲ್ಲ. ಸರ್, ಕೊನೆಯದಾಗಿ ಇನ್ನೊಂದು 2-3 ದಿನ ಕಾದ್ರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರಿ. ಸರ್ಕಾರಕ್ಕೆ ಹೊಡೆತ ಬೀಳುತ್ತಾ, ಬಿಜೆಪಿಗೆ ಹೊಡೆತ ಬೀಳುತ್ತಾ, ಅಥವಾ ನಿಮಗ್ ಪ್ಲಸ್ ಆಗತ್ತಾ? ಯಾವ ತರ ಒಂದು ಸುಳಿವು ನೀವು ಕೊಡ್ಬೇಕು? ಸರ್ಕಾರಕ್ಕೆ ತೊಂದರೆ ಏನು ಆಗೋದಿಲ್ಲ ರೀ. ಸರ್ಕಾರಕ್ಕೆ ತೊಂದರೆ ಮಾಡಬೇಕು ಅಂತಕ್ಕಂಥದ್ದು ಇವರೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ 140 ಜನ ಇದ್ದಾರೆ. 140 ಜನ ಇರುವಾಗ ಯಾರು ಕೂಡ ಸರ್ಕಾರನ ಅಲ್ಗಾಡ್ಸೋಕ್ಕೆ ಅದಾಗೋದಿಲ್ಲ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಕೆಲವರು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದ್ದಾರೆ, ಅದ್ಯಾವುದು ಕೂಡ ಆಗೋದಿಲ್ಲ. ಶಾಸಕರಾದ ST ಸೋಮಶೇಖರ್ ಅವ್ರ ಜೊತೆಲಿದ್ದೀನಿ ಸರ್. ಈಗ ನಿನ್ನೆ ಯತ್ನಾಳ್ರವರಿಗೆ ಉಚ್ಚಾಟನೆ ಆಗಿದೆ. ಅದಾದ ನಂತರ ನೀವು ನಮ್ಮ ಸಂಸ್ಥೆ ಜೊತೆ ಮಾತಾಡ್ತಿದ್ದ ಸಂದರ್ಭದಲ್ಲಿ 1-2-3 ದಿನಗಳಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನಿರ್ಬೋದು ಸರ್ ಅದು? ಯತ್ನಾಳ್ ಅವರನ್ನ ಮುಂಚೆನೆ ಕಂಟ್ರೋಲ್ ಮಾಡಬೇಕಾಗಿತ್ತು. ಯಡಿಯೂರಪ್ಪನವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಅಸೆಂಬ್ಲಿಲಿ ಯಡಿಯೂರಪ್ಪನವ್ರ ವಿರುದ್ಧನೇ ಅವರು ಮಾತನಾಡ್ತಾ ಇದ್ದರು. ಅದಾದಮೇಲೂ ಸರ್ಕಾರ ಹೋದ್ಮೇಲೂ ಕೂಡ ಅವರು ಏನು ಅಸೆಂಬ್ಲಿಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸತತವಾಗಿ ಯಡಿಯೂರಪ್ಪನ ಫ್ಯಾಮಿಲಿನ ನಿಂದನೆ ಮಾಡ್ತಕ್ಕಂಥ ಕೆಲಸನ ಕೂಡ ಮಾಡ್ತಾ ಇದ್ದರು. ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ, ಶಾಸಕರಿಗೆ ಏನು BJP ಹೈಕಮಾಂಡ್ ವೀಕ್ ಇದೆಯಾ, ಸ್ಟ್ರಾಂಗ್ ಇಲ್ವಾ, ಯಾರು ಏನು ಬೇಕಾದರೂ ಮಾತನಾಡಿಕೊಂಡು ಪಕ್ಷದ ವಿರುದ್ಧ ಹೋಗ್ಬೋದಾ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಒಂದು ಮನೆ ಮಾತಾಗಿತ್ತು. ಈಗ ನಾವು ವೀಕ್ ಇಲ್ಲ, ಹೈಕಮಾಂಡ್ ನಾವು ಸ್ಟ್ರಾಂಗ್ ಇದ್ದೇವೆ ಅಂತಕ್ಕಂಥದ್ದನ್ನು ಅವರಿಗೆ ಹೇಳಿದ್ದಾರೆ. ಒಂದು 2-3 ದಿವಸದಲ್ಲಿ ಅವ್ರನ್ನ ಎಲ್ಲ ಕೂಡ ಯಾರು ಅವರ ಕಮಿಟಿಲಿದ್ದರು ಅವರೆಲ್ಲ ಕೂಡ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿ ಏನೋ ಕ್ಷಮೆ ಕೇಳ್ತದೆ, ಮತ್ತೊಂದು ಏನೋ ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೂ ಕೂಡ ಬಂತು. ಆದರೆ ಅದರಲ್ಲಿ ನಾವು ಭಾಗಿಯಲ್ಲ. ನಾವು ಯಾವತ್ತೂ ಕೂಡ ಯಾರನ್ನೂ ಕೂಡ ಬೆಂಬಲ ಮಾಡಿರ್ತಕ್ಕಂಥದ್ದು ಏನಿಲ್ಲ. ಯತ್ನಾಳ್ ಅವ್ರಿಗೆ ನಾನು ಕಿವಿ ಮಾತು ಹೇಳಿದ್ದೆ, ಏನಾದರೂ ಇದ್ದರೆ ರಾಷ್ಟ್ರೀಯ ಅಧ್ಯಕ್ಷರು ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. 4 ಗೋಡೆ ಮಧ್ಯದಲ್ಲಿ ಶಾಸಕಾಂಗ ಸಭೆ ನಡೀತದೆ, BLP ಸಭೆ. ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಏನಿದ್ರು ಅಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ. ಅದು ಅವರು ಯಾರ ಮಾತನ್ನು ಕೇಳ್ತಕ್ಕಂಥದ್ದು ಇರಲಿಲ್ಲ. ಸೆಂಟ್ರಲಲ್ಲಿ ಮೋದಿ ಇದ್ದಾರೆ, ಇಲ್ಲಿ ನಾನು ಕಾಮೆಂಟ್ಸ್ ಮಾಡಿದ್ರು ಅಲ್ಲಿ ನಡೀತದೆ, ಬ್ಯಾಲೆನ್ಸ್ ಮಾಡ್ಬೋದು. ಆಮೇಲೆ ಹಿಂದೂ ಹುಲಿ ಅಂತಕ್ಕಂಥದ್ದು ಹಿಂಗೆಲ್ಲ ಹೇಳ್ಕೊಂಡು ಬ್ಯಾಲೆನ್ಸ್ ಮಾಡಿ ಎಲ್ಲರಿಗೂ ಕೂಡ ಒಂಥರ ಮುಜುಗರ ತರ್ತಕ್ಕಂಥದ್ದು ಮಾಡಿದ್ರು. ಒಂದು ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈಗ ಯತ್ನಾಳ್ರವರ ಮುಖಾಂತರ ನಿಮಗೆ ಮತ್ತೆ ಹೆಬ್ಬಾರ್ಗೆ ಒಂದು ಸಂದೇಶವನ್ನು ಏನಾದರೂ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಇವತ್ತು ಅವ್ರಿಗಾಗಿರೋದೇ ನಿಮಗೂ ಆಗ್ಬೋದು ಅಂತ. ಅಲ್ಲ, ನಮ್ಗೆ ಏನಾದ್ರು ಆಗ್ತಾರೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ. ನಮ್ದೇನಾರು ಇದ್ದರೆ 4 ಗೋಡೆ ಮಧ್ಯ ಮಾತನಾಡ್ತಕ್ಕಂಥದ್ದಕ್ಕೆ ನಾವು ಮಾತನಾಡ್ತೀವಿ. ಬಟ್ ಆ ನಿರ್ಧಾರ ಹೈಕಮಾಂಡ್ನಿಂದ ನಿರ್ಧಾರ ಬಂದರೆ ಸೋಮಶೇಖರ್ ರೆಡಿ ಇದ್ದಾರೆ. ಈಗ ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೊಟ್ಟಿರೋ ಪಾಯಿಂಟ್ಸಲ್ಲಿ ನಾವೇನು ಪಕ್ಷದ ವಿರುದ್ಧ ಅಲ್ಲಿ ಅದಲ್ಲಿ ಎಲ್ಲಲ್ಲಿ ಏನು ಮಾಡಲಿಕ್ಕೆ ನಾವು ಹೋಗಲಿಲ್ಲ. ಬಟ್ ಎಕ್ಸ್ಪೆಲ್ ಮಾಡಿದ್ರೆ ಸರ್, ಎಕ್ಸ್ಪೆಲ್ ಮಾಡಿದ್ರೆ ನೀವು ರೆಡಿ ಮಾಡಿದ್ರು ಸ್ವಾಗತ ಮಾಡ್ತೀವಿ ಅಂತ ಹೇಳಿದೀವಲ್ಲ. ಏನು ಬೇಕಾದರೂ ಮಾಡಲಿ ಅವರು, ಅದಕ್ಕೇನು ನಾವು ಎಲ್ಲದಕ್ಕೂ ರೆಡಿನೇ ಇದ್ದೀವಿ. ಎಕ್ಸ್ಪೆಲ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಯಾವುದೇ ಥರವಾದ ಮಾಹಿತಿ ಕೂಡ ಇಲ್ಲ. ಆ ಥರ ಯತ್ನಾಳು ಮತ್ತು ಆ ಥರ ಗುಂಪುಗಾರಿಕೆ ಮಾಡಿರ್ತಕ್ಕಂಥದ್ದು, ಆ ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು ಪಕ್ಷ ಹೈಕಮಾಂಡ್ ಇವ್ರನ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥ ಯಾವ ನಿದರ್ಶನ ಕೂಡ ಇಲ್ಲ. ಕ್ಷೇತ್ರದ ಸಮಸ್ಯೆ ಬಂದಂಥ ಸಮಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಭೇಟಿ ಮಾಡ್ತಕ್ಕಂಥ, ಬೆಂಗಳೂರಿಗೆ ಉಪಮುಖ್ಯಮಂತ್ರಿ ಅವರೇ, BWSSB ಇನ್ಚಾರ್ಜು, ಕಾರ್ಪೊರೇಷನ್ನು, BMRDA, BDA
ಈ 4 ಇನ್ಚಾರ್ಜ್ ಅವರೇ ಇರೋದ್ರಿಂದ ಈ 4 ಸಮಸ್ಯೆಗಳನ್ನು ಅವ್ರ ಹತ್ರ ಚರ್ಚೆ ಮಾಡ್ತೀವಿ ವಿನ ಅದನ್ನ ಅವಮಾನ ಹಂತದಲ್ಲಿ ನಾವೇನು ಭಾವಿಸೋದಿಲ್ಲ. ಸಾಮಾನ್ಯವಾಗಿ ಈಗ ಶಾಸಕರಾಗಿ ನೀವು ಸಚಿವರನ್ನ ಭೇಟಿ ಆಗೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಒಂದ್ ಕಡೆ ಪ್ರೀತಿ ಇದೆ, ಬಹಿರಂಗವಾಗಿ ಅವರು ತೋರಿಸ್ಕೊಂಡಿದ್ದಾರೆ, ಬಂದ್ಬಿಡ್ರಿ ಅಂತ ನಿಮಗೂ ಹೇಳಿದ್ದಾರೆ. ಸೊ ಒಂದ್ ಕಾಲ್ನ ಕಾಂಗ್ರೆಸ್ಗೆ ವಾಪಸ್ ಇಟ್ಟಾಯ್ತಾ ಅಂತ. ನಾನು ಮೂಲತಃ ಕಾಂಗ್ರೆಸ್ನವನು. ಅನಿವಾರ್ಯ ಕಾರಣಗಳಿಂದ ನಾವು ಬಿ ಜೆ ಪಿಗೆ ಹೋಗಿದ್ದು. ಬಿ ಜೆ ಪಿಲೂ ಕೂಡ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಯಡಿಯೂರಪ್ಪನವರು ಮೈಸೂರು ಉಸ್ತುವಾರಿಯಾಗಿ ಕೊಟ್ಟಂಥ ನಿದರ್ಶನ. 3 ವರ್ಷದಲ್ಲಿ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಕಾರ್ಯಕರ್ತರಲ್ಲಿ, ಸಂಘ ಪರಿವಾರದವರಲ್ಲಿ, ಬಿ ಜೆ ಪಿಯವರಾಗಲಿ ಯಾವತ್ತೂ ಕೂಡ ಮಾಡಲಿಲ್ಲ. 3 ವರ್ಷ ಮಾಡದೇ ಇರತಕ್ಕಂಥದ್ದು ಈಗ ಯಾಕೆ ಸೋಮಶೇಖರ್ ಬದಲಾವಣೆ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದಕ್ಕೆ ಯಾರೂ ಮುಂಚೂಣಿಯಲ್ಲಿ ಆಗಲಿಲ್ಲ. ಜೊತೆಲಿರೋರು ಹೇಳ್ಕೊಳ್ಳಿ, ಅದು ಬೇರೆನೆ. 3 ವರ್ಷ ಪ್ರಾಮಾಣಿಕವಾಗಿ ದುಡ್ದಿಲ್ವಾ? ಸಾಮಾನ್ಯವಾಗಿ BLP ಸಭೆಯಲ್ಲಿ ಎಲ್ಲ ಮಂತ್ರಿಗಳ ಮೇಲೂ ಕಾಮೆಂಟ್ಸ್ ಆಗ್ತಾ ಇತ್ತು. ಬಟ್ ನಮ್ಮ ವಿಷಯದಲ್ಲಿ, ಸಹಕಾರ ಸಚಿವರ ವಿಷಯದಲ್ಲಿ ಯಾವುದೂ ಕೂಡ ಸಂಘ ಪರಿವಾರದವರಲ್ಲಿ, ಪಕ್ಷದಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ನನ್ನ ಮೇಲೆ ಬರಲಿಲ್ಲ. ಆ ಥರ ಇದ್ದಂಥವ್ರು ಸಡನ್ನಾಗಿ ಯಾಕೆ ಚೇಂಜ್ ಆದರು, ಏನು ಅವ್ರಿಗೆ ತೊಂದರೆ ಆಗಿದೆ, ಏನು ಅವಮಾನ ಆಗಿದೆ ಅಂತ ಕೇಳ್ತಕ್ಕಂಥ ಸೌಜನ್ಯನೂ ಕೂಡ ಇಲ್ಲ ಅಂತಂದಾದ್ಮೇಲೆ 100% ಬೇಸರ ಇದೆ. 100% ಬೇಸರ. ನಿನ್ನೆ ನಮ್ಮ ಚಾನೆಲ್ ಜೊತೆ ಮಾತಾಡ್ತಿದ್ದಾಗ ಒಂದು ಮಾತು ಹೇಳಿದ್ರಿ, ಯತ್ನಾಳ್ರು ವಿರೋಧಿ ಬಣದ ಅಧ್ಯಕ್ಷರು ಅಂತ. ಆ ಅಧ್ಯಕ್ಷರವರಾದ್ರೆ, ಲೀಡರ್ ಅವರಾದ್ರೆ, ಅವ್ರ ಜೊತೆಲಿ ಯಾರೆಲ್ಲ ಇದ್ದಾರೆ ಸರ್? ಈಗ ಅಸೆಂಬ್ಲಿಲಿ ಚರ್ಚೆ ನಡೀತಾ ಇತ್ತದು. ಏನು ಚರ್ಚೆ ಅಂತಂದರೆ, ನಾನು ಅವರಿಗೆ ಸಾಮಾನ್ಯವಾಗಿ ಹೇಳಿದ್ದೆ, ನೀವು ಸಸ್ಪೆಂಡ್ ಆಗ್ತೀರಿ, ನನಗೆ ಮಾಹಿತಿ ಇದೆ ಅಂತ. ಸಸ್ಪೆಂಡ್ ಆದರೆ ನಾವೆಲ್ಲ ಸೇರಿಕೊಂಡು, ಕೆಲವರೆಲ್ಲ ಆತ್ಮೀಯರು ಸೇರಿಕೊಂಡು ಸಪ್ರೇಟಿಗೆ ಸೀಟ್ನ ಕೇಳ್ಕೊತೀವಿ. ಆ ರೆಬೆಲ್ ನಾಯಕ ನಾನೇ, ವಿರೋಧ ಪಕ್ಷದ ನಾಯಕ ನಾನೇ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡ್ತಿದ್ರು. ಆದರೆ ನಾನು ಹೆಬ್ಬಾರು ಯಾವ ಕಾರಣಕ್ಕೂ ಇದರಲ್ಲಿ ಸಭೆಗಳಾಗಲಿ, ಇದರಲ್ಲಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ನಾವು ಭಾಗವಹಿಸಲೇ ಇಲ್ಲ. 100% ಇಲ್ಲ. 100% ಇಲ್ಲ. ಸರ್, ಕೊನೆಯದಾಗಿ ಇನ್ನೊಂದು 2-3 ದಿನ ಕಾದ್ರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರಿ. ಸರ್ಕಾರಕ್ಕೆ ಹೊಡೆತ ಬೀಳುತ್ತಾ, ಬಿಜೆಪಿಗೆ ಹೊಡೆತ ಬೀಳುತ್ತಾ, ಅಥವಾ ನಿಮಗ್ ಪ್ಲಸ್ ಆಗತ್ತಾ? ಯಾವ ತರ ಒಂದು ಸುಳಿವು ನೀವು ಕೊಡ್ಬೇಕು? ಸರ್ಕಾರಕ್ಕೆ ತೊಂದರೆ ಏನು ಆಗೋದಿಲ್ಲ ರೀ. ಸರ್ಕಾರಕ್ಕೆ ತೊಂದರೆ ಮಾಡಬೇಕು ಅಂತಕ್ಕಂಥದ್ದು ಇವರೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ 140 ಜನ ಇದ್ದಾರೆ. 140 ಜನ ಇರುವಾಗ ಯಾರು ಕೂಡ ಸರ್ಕಾರನ ಅಲ್ಗಾಡ್ಸೋಕ್ಕೆ ಅದಾಗೋದಿಲ್ಲ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಕೆಲವರು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದ್ದಾರೆ, ಅದು ಯಾವುದು ಕೂಡ ಆಗೋದಿಲ್ಲ.